ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ನಂಬರ್ 420ನೇ ವಿವಿಧ ದೇಶ ಮಹಿಳಾ ಸಹಕಾರ ಸಂಘದಲ್ಲಿ ವಿಶೇಷ ಮಹಾಸಭೆ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ತಾಲೂಕು ಕಚೇರಿ ರಸ್ತೆಯಲ್ಲಿ ಸಾಗರ್ ಗ್ರಾಹಕ ಸೇವಾ ಕೇಂದ್ರವನ್ನು ಲೋಕಾರ್ಪಣೆಗೊಳಿಸಲಾಯಿತು. ಆಂಧ್ರದಲ್ಲಿ ಬಾಲಕನನ್ನ ಅಪಹರಿಸಿ ಪಾವಗಡದಲ್ಲಿ ಕೊಲೆ ಮಾಡಿರುವ ಘಟನೆ ವರದಿಯಾಗಿದೆ. ಕುಶಾಲನಗರ ಪಟ್ಟಣದ ನಂಬರ್ 420ನೇ ವಿವಿಧ ದೇಶ ಮಹಿಳಾ ಸಹಕಾರ ಸಂಘದ ಆವರಣದಲ್ಲಿ ಸಮಾಜದ ಅಧ್ಯಕ್ಷರಾದ ಸಲಿನಾ ಡಿ ಕುನ್ನರ್ ಅವರ ಅಧ್ಯಕ್ಷತೆಯಲ್ಲಿ ವಿಶೇಷ ಮಹಾಸಭೆ ನಡೆಯಿತು. ಕುಶಾಲನಗರ ಪಟ್ಟಣದ ನಂಬರ್ 420ನೇ ವಿವಿಧ ದೇಶ ಮಹಿಳಾ ಸಹಕಾರ ಸಂಘದ ಆವರಣದಲ್ಲಿ ಸಮಾಜದ ಅಧ್ಯಕ್ಷರಾದ ಶ್ರೀಮತಿ ಸಲಿನಾ ಡಿ ಕುನ್ನರ್ ಅವರ ಅಧ್ಯಕ್ಷತೆಯಲ್ಲಿ ವಿಶೇಷ ಮಹಾಸಭೆ ನಡೆಯಿತು. ಸರ್ವ ಆಡಳಿತ ಮಂಡಳಿ ಹಾಗೂ ಸದಸ್ಯರ ನಡುವೆ ಚರ್ಚಿಸಿ ಸಮಾಜದ ಖಾಲಿ ಜಾಗದಲ್ಲಿ ನೂತನ ಕಟ್ಟಡ ನಿರ್ಮಾಣದ ಬಗ್ಗೆ ತೀರ್ಮಾನಿಸಲಾಯಿತು. ಎಲ್ಲರ ಒಪ್ಪಿಗೆಯಂತೆ ಹೊಸ ಕಟ್ಟಡ ನಿರ್ಮಿಸಲು ಒಪ್ಪಿಗೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಸಮಾಜದ ಕಾರ್ಯದರ್ಶಿಯಾದ ಶ್ರೀಮತಿ ಶೈಲಕುಮಾರಿ, ಉಪಾಧ್ಯಕ್ಷರಾದ ಶ್ರೀಮತಿ ಸುಶೀಲಾ ಹಾಗೂ ನಿರ್ದೇಶಕರು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ನಮಗೆ ಆದಷ್ಟು ಸ್ಪಂದಿಸಿದ್ದೀರಿ ಸದಸ್ಯರು ಜನಗಳಲ್ಲ, ನನ್ನ ಸದಸ್ಯರು. ಒಳ್ಳೆಯ ರೀತಿಯಲ್ಲಿ ಒಂದು ಸಭೆ ಆಗಿದೆ. ಎಲ್ಲರೂ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ. ನಮ್ಮ ಲೆಕ್ಚರ್ ಮೇಡಮ್ ಅಂತೂ ನೆನ್ನೆನೆ ಬಂದ್ಬಿಟ್ಟಿದ್ರು. ಏನು ಇಂಟ್ರೆಸ್ಟ್ ನೋಡಿ ಅವರಿಗೆ. ನೆನ್ನೆನೆ ಬಂದು ನಮ್ಮ ಹತ್ರ ವಿಷಯ ತಿಳ್ಕೊಂಡು ಏನು ಎಲ್ಲ ಗುಸುಗುಸು ಅವರು ಎಲ್ಲ ಮಾತುಕೊಡ್ಬೇಡಿ, ನಾನು ನಿಮಗೆ ಹೇಳ್ತೀನಿ ಅಂತ ಅವರಿಗೆ. ಹೀಗಾಗಿದೆ, ನಮ್ಮ ಪರಿಸ್ಥಿತಿ ಈ ಥರ ಇದೆ, ಬ್ಯಾಂಕಲ್ಲಿ ಸಾಲ ಇತ್ತು, ಕೊರೋನಾ ಬಂತು, ತುಂಬ ಕಷ್ಟಪಟ್ಟಿದ್ದೀವಿ. ನಾವು ಕಷ್ಟಪಟ್ಟು ನಾವು ಇದನ್ನು ಉಳಿಸ್ಕೊಂಡಿದ್ದೀವಿ. ರಾತ್ರಿ ಬಂದು ಶೆಡ್ ಕಟ್ತಾರೆ, ಗುಡ್ಲು ಕಟ್ತಾರೆ, ಸಂಘ ರಚನೆ ಮಾಡ್ತಾರೆ, ಅಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿಸ್ಬರ್ತಾರೆ, ಇಲ್ಲೊಂದು ಬಿಲ್ಡಿಂಗ್ ಕಟ್ಟಕ್ಕೆ ಬರ್ತಾರೆ, ಅಲ್ಲಿ ಗೋಡೆ ಕೆಡುತ್ತಾರೆ. ರಾತ್ರಿ 12 ಗಂಟೆ ರಾತ್ರಿ ಆದರೂ ಸರಿ, ನಾನು ಸುಶೀಲಾ ಬಂತು ಬನ್ನಿ, ಒಂದು ವಾರಂಟ್ ಬಂತು ಅಂತ ಹೇಳ್ಬಿಟ್ಟು ಕರೀತೇವೆ. ಆಗ ಜಯ ಮತ್ತು ನಮ್ಮ ನಿರ್ಮಲ, ನಾವು ಇಷ್ಟು ಜನ ಹೇಗೆ ಆ ಟೈಮಲ್ಲಿ ಬಂದು ಇಲ್ಲಿ ಸೇರ್ತೀವಿ ಅಂತ ಗೊತ್ತಾಗೋದಿಲ್ಲ. ಬಂದ್ಬಿಟ್ಟು ಎಲ್ಲ ಕೆಲಸಗಳನ್ನ ಮಾಡ್ತಿದ್ವಿ, ಪ್ರತಿಯೊಂದು ಮಾಡ್ತಿದ್ವಿ. ನಮ್ಮ ಹೃದಯಕ್ಕೆ ಮೆಚ್ಕೊಳ್ಳೋಂತೆ, ಹೃದಯಕ್ಕೆ ಅನುಭವ ಇರೋ ಥರ ನಾನು ಕೆಲಸ ಮಾಡಿದ್ದೀನಿ. ಆದರೆ ಈಗ ಮಾಡ್ತಾ ಇರೋ ಕೆಲಸಕ್ಕೂ ನಿಮ್ಮ ಉತ್ತೇಜನ ಪೂರ್ತಿ ಇದೆ ನನಗೆ. ಇವಾಗ ನಿಮ್ಮ ಮುಖದ ಛಾಯೆಗಳೇ ಗೊತ್ತಾಗ್ತಾ ಇದೆ. ಎಲ್ಲರೂ ಒಂಥರ ಖುಷಿಯಾಗಿದ್ದೀವಿ. ಸಮಾಜ ಏನೋ ಒಂದು ಮುಂದೆ ಹೆಜ್ಜೆ ಇಡ್ತಾ ಇದೆ. ಈ ಹೆಜ್ಜೆಗೆ ನಾವು ಸ್ಪಂದಿಸೋಣ ಅಂತ ಹೇಳ್ಬಿಟ್ಟು ನೀವು ಸಹಕಾರ ಕೊಡ್ತಾ ಇದ್ದೀರಿ. ನಿಮ್ಮ ಆದ ನಂತರಕ್ಕೆ ಮತ್ತೆ ಕಟ್ಟಡ ಕಟ್ಟಕ್ಕೆ ಪರ್ಮಿಷನ್ ಸಿಕ್ಕದ ಮೇಲೆ ಏನು ತಗೊಳ್ಳೋದು, ಏನು ಬಿಡೋದು, ಅದನ್ನು ಮತ್ತೆ ಮಾತುಕತೆ ಆಡಿ ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡಿಕೊಳ್ಳೋಣ. ಯಾವುದೇ ರೀತಿಲೂ ಯಾವ ಸಮಾಜಕ್ಕೆ ಯಾವುದೇ ತೊಂದರೆ ಆಗಬಾರ್ದು. ಏನು ನಡ್ಕೊಂಡು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಕೃಷ್ಣ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಕನ್ನಡಿಗರು ತೋರಿಕೆಗಾಗಿ ನವೆಂಬರ್ ಕನ್ನಡಿಗರಾಗದೆ ಗಾಢವಾದ ಕುಂಭಕರ್ಣ ನಿದ್ರೆಯಿಂದ ಎದ್ದು ಕನ್ನಡ ನೆಲ, ಜಲ, ಭಾಷೆ ಹಾಗೂ ಸಂಸ್ಕೃತಿಯ ಬಗ್ಗೆ ಅಭಿಮಾನದ ಜೊತೆಗೆ ಸ್ವಾಭಿಮಾನ ಬೆಳೆಸಿಕೊಂಡು ವರ್ಷ ಪೂರ್ತಿ ಕನ್ನಡತನ ಮೆರೆಯಬೇಕೆಂದು ಕೆಆರ್ಪೇಟೆ ಪಟ್ಟಣದ ಮಹಿಳಾ ಸರ್ಕಾರಿ ವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರತಿಮಾ ಮನವಿ ಮಾಡಿದರು. ಕೆಆರ್ಪೇಟೆ ಪಟ್ಟಣದ ಕೃಷ್ಣ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಸಾವಿರಾರು ವರ್ಷಗಳ ಭವ್ಯ ಇತಿಹಾಸ ಹೊಂದಿರುವ ಕನ್ನಡ ಭಾಷೆಯು ವಿಶ್ವದಲ್ಲಿಯೇ ಅತಿ ಹೆಚ್ಚಿನ ಜನರು ಮಾತನಾಡುವ ಜೀವಂತ ಭಾಷೆಗಳಲ್ಲಿ ಒಂದಾಗಿದ್ದು ಶ್ರೀಮಂತ ಭಾಷೆಯಾಗಿದೆ. ಕನ್ನಡಿಗರಿಗೆ ನಮ್ಮ ನೆಲ, ಜಲ, ಭಾಷೆ ಹಾಗೂ ಸಂಸ್ಕೃತಿಯ ಬಗ್ಗೆ ಇರುವ ನಿರಾಭಿಮಾನವೇ ಕನ್ನಡ ಭಾಷೆಯ ಅಭಿವೃದ್ಧಿಗೆ ತೊಡಕಾಗಿದೆ ಎಂದರು. ಕೃಷ್ಣ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕೆಆರ್ ದಿನೇಶ್ ಕನ್ನಡ ತಾಯಿ ಭುವನೇಶ್ವರಿಯ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮಂಡ್ಯ ಜಿಲ್ಲೆಯು ಕನ್ನಡ ಭಾಷೆಯನ್ನು ಉಸಿರನ್ನಾಗಿಸಿಕೊಂಡಿರುವ ಶ್ರೀಮಂತ ಜಿಲ್ಲೆಯಾಗಿದೆ. ಮಂಡ್ಯ ಜಿಲ್ಲೆಯ ಜನರಿಗೆ ಕನ್ನಡ ಭಾಷೆ ಬಿಟ್ಟರೆ ಬೇರೆ ಭಾಷೆಯ ಬಗ್ಗೆ ಸ್ವಲ್ಪವೂ ಗೊತ್ತಿಲ್ಲ. ಕನ್ನಡತನದ ಸಂಸ್ಕೃತಿಗೆ ಮತ್ತೊಂದು ಹೆಸರೇ ಮಂಡ್ಯ ಎಂದರು. ಕೆಆರ್ಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಪೂರ್ಣಚಂದ್ರ ತೇಜಸ್ವಿ ಮಾತನಾಡಿದರು. ಕಾಲೇಜಿನ ವಿವಿಧ ವಿಭಾಗಗಳ ಮುಖ್ಯಸ್ಥರುಗಳಾದ ಡಾಕ್ಟರ್ ರುದ್ರೇಶ್, ಡಾಕ್ಟರ್ ನಾಗಪ್ಪ, ಭಜಂತ್ರಿ, ಡಾಕ್ಟರ್ ಅರುಣಕುಮಾರ್, ಡಾಕ್ಟರ್ ಹರೀಶ್, ಪ್ರೊಫೆಸರ್ ನಂದೀಶ್, ಕಾಲೇಜಿನ ರಿಜಿಸ್ಟ್ರಾರ್ ಮಂಜುನಾಥ್, ಉಪಾಧ್ಯಾಯರು ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಎಂಜಿನಿಯರಿಂಗ್ ವಿದ್ಯಾರ್ಥಿನಿ ಹೊಸಹೊಳಲು ದೀಪ್ತಿ ಮತ್ತು ತಂಡದ ವಿದ್ಯಾರ್ಥಿನಿಯರು ನೀಡಿದ ಭರತನಾಟ್ಯ ಪ್ರದರ್ಶನವು ಗಮನ ಸೆಳೆಯಿತು. ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಹಾಗೂ ಬೋಧಕರಿಗೆ ಬಹುಮಾನ ವಿತರಿಸಲಾಯಿತು. ವಿದ್ಯಾರ್ಥಿನಿ ಚೈತ್ರ ಕಾರ್ಯಕ್ರಮ ನಿರೂಪಿಸಿದರು. ಕನ್ನಡದ ಕಂಪು ಸೂಸಲು ನಡುನಾಡೆ ಇರಲಿ, ಗಡಿನಾಡೆ ಇರಲಿ, ಕನ್ನಡದ ಕಳೆಯ ಈ ಕಾಸರಗೋಡಲ್ಲೂ ಅಷ್ಟೇನೆ
ಕರ್ನಾಟಕ ಕೇರಳಕ್ಕೆ ಸೇರಿಬಿಡುತ್ತೆ, ಅದು ಕರ್ನಾಟಕಕ್ಕೆ ಸೇರಬೇಕು ಅಂತ ಅಲ್ಲೂ ಅಷ್ಟೇ ಗಡಿ ಹೋರಾಟಗಳು ಬೇಕಾದಷ್ಟು ನಡೆಯುತ್ತೆ. ಆದರೆ ದುರದೃಷ್ಟವಶಾತ್ತು ಸೊಲ್ಲಾಪುರ ಆಗಲಿ ಕಾಸರಗೋಡು ಆಗಲಿ ಯಾವುದೂ ಕೂಡ ನಮ್ಮ ಕನ್ನಡಕ್ಕೆ ದಕ್ಕೋದೇ ಇಲ್ಲ. ಈ ನವೆಂಬರ್ 1ರ ವಿಶೇಷತೆ ಇನ್ನೂ ಏನು ಅಂತ ಹೇಳಿದ್ರೆ, ಇವರೆಲ್ಲರ ಹೋರಾಟ, ಇವರೆಲ್ಲರ ಚಳುವಳಿಗಳು, ಇದೆಲ್ಲದರ ಮುಖಾಂತರ ನಮಗೆ ನವೆಂಬರ್ 1, 1956ರಲ್ಲಿ ಮೈಸೂರು ರಾಜ್ಯ ಅಂತ ಮೊದಲು ಕೊಡ್ತಾರೆ. ಕರ್ನಾಟಕ ಏಕೀಕರಣ ಆಗುತ್ತೆ. ಕನ್ನಡ ಮಾತನಾಡುವಂತಹ ಎಲ್ಲ ಪ್ರದೇಶಗಳನ್ನು ಒಗ್ಗೂಡಿಸಿ ಒಂದು ಭೌಗೋಳಿಕ ಎಲ್ಲೆಯನ್ನು ಕೊಟ್ಟು ಅದಕ್ಕೆ ಮೈಸೂರು ರಾಜ್ಯ ಅನ್ನುವಂತಹ ಹೆಸರನ್ನು ಇಡ್ತಾರೆ. ಆದರೆ ಆ ಮೈಸೂರು ರಾಜ್ಯ ಮೈಸೂರು ಅನ್ನುವಂತಹ ಹೆಸರಿಗೆ ಮತ್ತೆ ವಿರೋಧಗಳು ಶುರು ಆಗ್ತಾ ಹೋಗುತ್ತೆ. ಎಲ್ಲಿಂದ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಅಂತ ಇವಾಗ ಏನು ಕರಿತೀವೋ ಆ ಭಾಗದಿಂದ. ಕೊನೆಗೆ ದೇವರಾಜ ಅರಸು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ 1973 ನವೆಂಬರ್ 1 ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅನ್ನುವಂತಹ ನಾಮಕರಣ ಆಗುತ್ತೆ. ನಾನು ನಿಮಗೆ ಸಂಕ್ಷಿಪ್ತವಾಗಿ ನಾವು ಯಾಕೆ ಈ ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ 1ನೇ ತಾರೀಕು ಆಚರಣೆಯನ್ನು ಮಾಡ್ತೀವಿ ಅಂತ ಅಷ್ಟೇ ನಿಮ್ಗೆ ಹೇಳಿದೆ. ಎಷ್ಟೋ ಜನ ಇಷ್ಟೆಲ್ಲ ಪರಿಶ್ರಮ ಪಟ್ಟು ಕರ್ನಾಟಕದ ಏಕೀಕರಣವನ್ನು ನಡೆಸಿ ನಮಗೊಂದು ಕನ್ನಡ ನಾಡನ್ನು ಕಟ್ಕೊಟ್ಟಿದ್ದಾರೆ. ಅದನ್ನು ನಾವೆಲ್ಲರೂ ಹೇಗೆ ಉಳಿಸ್ಕೋಬೇಕು, ಹೇಗೆ ಬೆಳೆಸ್ಕೋಬೇಕು? ನಾಡು, ನುಡಿ, ಸಂಸ್ಕೃತಿ, ಭಾಷೆ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಇರುವಂಥದ್ದು. ಒಂದಿಲ್ಲ ಅಂತ ಹೇಳಿದ್ರು ಇನ್ನೊಂದಿಲ್ಲ. ಹಾಗಾದರೆ ಇವನ್ನೆಲ್ಲ ಜೊತೆಗೆ ನಾವು ಹೇಗೆ ತಗೊಂಡು ಹೋಗಬೇಕಂದ್ರೆ ನಮ್ಮೆಲ್ಲರ ಪಾತ್ರ ಏನು? ಇದ್ರ ಬಗ್ಗೆ ಒಂದು 2 ನಿಮಿಷಗಳು ನಿಮ್ಮ ಜೊತೆ ನನ್ನ ಒಂದು ಅನಿಸಿಕೆಗಳನ್ನು ಹಂಚ್ಕೊತೀನಿ. ನೀವೆಲ್ಲ ಇವಾಗ ಇಂಜಿನಿಯರಿಂಗ್ ಮಾಡ್ತಾ ಇರಬಹುದು, ಹೈಸ್ಕೂಲ್ವರೆಗೆ ಎಲ್ಲರೂ ಕನ್ನಡ ಓದಿದ್ದೀರಾ. ನಮ್ಮ ಕನ್ನಡದ ಮೊದಲ ಕವಿ ಅಂತ ಹೇಳಲ್ಲ, ಅವನ್ನ ಅಲಂಕಾರಿಕ ಅಂತ ಹೇಳ್ತೀವಿ, ಶ್ರೀ ವಿಜಯ. ಅವನ ಕೃತಿ ಕವಿರಾಜ ಮಾರ್ಗ ಅಂತ ಹೇಳ್ತೀವಿ. ಅದರಲ್ಲಿ ಅವನು ತುಂಬ ಅದ್ಭುತವಾಗಿ ಕನ್ನಡಿಗರು, ಅವರ ಒಂದು ಗುಣಗಳು, ಆ ಸಂದರ್ಭದಲ್ಲಿ ಕನ್ನಡ ನಾಡು ಎಲ್ಲಿಂದ ಎಲ್ಲಿವರೆಗೆ ವಿಸ್ತಾರವಾಗಿತ್ತು ಇತ್ಯಾದಿ ವಿಚಾರಗಳನ್ನೆಲ್ಲ ಹೇಳ್ತಾ ಹೋಗ್ತಾನೆ. ಶ್ರೀ ವಿಜಯ ಬದುಕಿದ್ದು ರಾಷ್ಟ್ರಕೂಟರ ಆಳ್ವಿಕೆಯ ಸಂದರ್ಭದಲ್ಲಿ ಕ್ರಿಸ್ತಶಕ 850. ಕನ್ನಡ ನಾಡು ಭೌಗೋಳಿಕವಾಗಿ ಎಷ್ಟು ವಿಸ್ತಾರವಾಗಿತ್ತು ಅಂತ ಹೇಳಿದ್ರೆ, ಕಾವೇರಿಯಿಂದ ಗೋದಾವರಿ ಹೊರಮಿದ್ದ ನಾಡದ ಕನ್ನಡದೊಳ್ ಅಂತ ಹೇಳ್ತಾನೆ. ಅಂದರೆ ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೂ ಕೂಡ ಈ ಕನ್ನಡ ನಾಡು ಹಬ್ಬಿತ್ತು ಅನ್ನುವಂತಹ ವಿಚಾರವನ್ನು ಹೇಳ್ತಾನೆ. ಗೋದಾವರಿ ನದಿ ಎಲ್ಲಿದೆ ಅಂದರೆ ಈಗಿನ ಮಹಾರಾಷ್ಟ್ರದಲ್ಲಿದೆ. ಇಷ್ಟು ವಿಶಾಲವಾದಂತಹ ಕನ್ನಡ ನಾಡಲ್ಲಿ ಕನ್ನಡಿಗರ ವಿಶೇಷತೆ ಏನಾಗಿತ್ತು ಹೇಳ್ತಾನೆ ಅವನು. ನಮ್ಮ ಕನ್ನಡಿಗರು ಎಷ್ಟು ಬುದ್ಧಿವಂತರು ಅಂತ ಹೇಳಿದ್ರೆ, ಕುರಿತು ಓದದೆಯೂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಂತ ಒಂದು ಮಾತು ಹೇಳ್ತಾನೆ. ಅಂದರೆ ಅವ್ರು ಯಾರು ಕೂತು ವಿದ್ಯಾಭ್ಯಾಸ ಮಾಡಿಲ್ಲ, ನಿಮ್ಮ ಥರ ಶಾಲಾ ಕಾಲೇಜು ಎಲ್ಲಿಗೂ ಹೋಗಿಲ್ಲ. ಆದರೂ ಕೂಡ ಕಾವ್ಯವನ್ನು ಕಟ್ಟೋದ್ರಲ್ಲಿ ಅವರು ಪರಿಣಿತರು, ಎಕ್ಸ್ಪರ್ಟ್ಸ್ ಅಂತಿರಲ್ಲ, ಪರಿಣಿತರು ಅಂತ. ಯಾರನ್ನ ಕುರಿತು ಹೇಳ್ತಾ ಇರೋದು ಇವನು ಅಂತ ಹೇಳಿದ್ರೆ, ನೋಡಿ ಮಕ್ಕಳೇ, ಓದು ಬರಹ ಏನೂ ಇಲ್ಲದೆ ನಮ್ಮ ಶಿಷ್ಟ ಸಾಹಿತ್ಯಕ್ಕೆ ಸರಿ ಸಮಾನವಾಗಿ ಸಾಹಿತ್ಯವನ್ನು ಕಟ್ಕೊಟ್ಟಂಥವರು ನಮ್ಮ ಜನಪದರು. ಅವ್ರು ಯಾರು ವಿದ್ಯಾಭ್ಯಾಸ ಮಾಡಿಲ್ಲ, ಎಲ್ಲರೂ ಅನಕ್ಷರಸ್ಥರು. ಆದರೆ ಅವರು ಕಟ್ಟಿದಂತಹ ಸಾಹಿತ್ಯ ಇದೆಯಲ್ಲ, ಅದು ಓದು ಬರಹ ಕಲಿತವರ ಸಾಹಿತ್ಯಕ್ಕೆ ಸರಿಸಮಾನವಾಗಿ ನಿಂತಂಥದ್ದು. ಜೊತೆಗೆ ನಮ್ಮಲ್ಲಿ ಶಿಷ್ಟ ಸಾಹಿತ್ಯಕ್ಕೆ ಈ ಜನಪದ ಸಾಹಿತ್ಯನೇ ಬೇರು. ಅಲ್ಲಿಂದ ಆರಂಭವಾದಂತಹ ಸಾಹಿತ್ಯ ಆಮೇಲೆ ಶಿಷ್ಟ ಸಾಹಿತ್ಯದ ರೂಪವನ್ನು ಪಡೀತು ಅಂತ ಹೇಳ್ತೀವಿ. ಇಷ್ಟು ಸುದೀರ್ಘ ಇತಿಹಾಸ ನಮ್ಮಲ್ಲಿ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ, ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಈ ಆವರಣದಲ್ಲಿ ಆಟ ಆಡಿದ ನೆನಪು, ಓಡಾಡಿದ ನೆನಪು ಕಾಡ್ತಾ ಬಹುಶಃ ನಾನು ಇವತ್ತಿಗೆ 30 ವರ್ಷ ಕಳೆದಿದ್ರು ಕೂಡ 18, 19 ನೀವೇನು ಏಜಿಗಿರೋ ಆ ಟೀನೇಜರ್ ಆಗಿ ಇವತ್ತು ನನಗೆ ಉತ್ಸಾಹ ಬಂದಿದೆ, ಇಲ್ಲಿ ಮಾತಾಡೋದಕ್ಕೆ ಸಂತೋಷ ಪಡ್ತಾ ಇದೆ. ಇಂಥ ಒಂದು ವೇದಿಕೆಗೆ ನನ್ನನ್ನು ಕರೆದು ಮಾತಾಡಲಿಕ್ಕೆ, ನಿಮ್ಮನ್ನ ಉದ್ದೇಶಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮದ ಆಯೋಜಕರಿಗೆ ಅನಂತ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇಲ್ಲಿ ಎಲ್ಲ ಪ್ರಿಯ ವಿದ್ಯಾರ್ಥಿಗಳು ಕನ್ನಡ ರಾಜ್ಯೋತ್ಸವ ಸಂಭ್ರಮದಲ್ಲಿ ಆಚರಣೆ ಮಾಡ್ತಾ ವಿವಿಧ ಕಾರ್ಯಕ್ರಮಗಳನ್ನು ಮಾಡಿ, ಆ ಕಾರ್ಯಕ್ರಮದಲ್ಲಿ ಬಹುಮಾನಿತರಿಗೂ ಕೂಡ ಬಹುಮಾನ ವಿತರಣೆಯನ್ನು ಮಾಡಿ ಸಡಗರ ಸಂಭ್ರಮದಲ್ಲಿ ಇದ್ದೀರಾ. ನಮ್ಮ ಡಾಕ್ಟರ್ ಪ್ರತಿಮಾ ಮೇಡಮ್ ಅವರು
ಒಂದು 20 ನಿಮಿಷ ನಾನು ಮಾತಾಡ್ತೀನಿ ಅಂತ ಹೇಳಿ ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ಕಿವಿಗಳು ನೆಟ್ಟಗಿದ್ದು ಕೇಳ್ತಾ ಇದ್ರಲ್ಲ, ಅದೇ ನನಗೆ ಬಹಳ ಸಂತೋಷ ಆಯಿತು. ಅದ್ರ ಪಕ್ಕದಲ್ಲಿ ಇದ್ದಂತ ಒಬ್ರು ಪ್ರಾಧ್ಯಾಪಕರ ಜೊತೆ ನಾನು ಮಾತಾಡ್ತಾ ಕೇಳ್ತಾ ಇದ್ದೆ. ಕನ್ನಡದ ಬಗ್ಗೆ ಮೇಡಮ್ ಅವರು ವಿಸ್ತೃತವಾಗಿ ಸಂಕ್ಷಿಪ್ತವಾಗಿ ಸಂಘಟನೆಯ ಬಗ್ಗೆ, ಕರ್ನಾಟಕ ರಾಜ್ಯೋತ್ಸವದ ಬಗ್ಗೆ, ಕನ್ನಡ ನಾಡು ನುಡಿಯ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೆ. ಆ ಹೇಳ್ತಾ ಇರೋ ಸಂದರ್ಭದಲ್ಲಿ ನಾನೊಂದು 2-3 ಮಾಹಿತಿನ ಅವ್ರ ಹತ್ರ ಪಡ್ಕೊಂಡೆ. ಇಲ್ಲಿ ನಿಮ್ಗೆ ವಿಷಯವಾರು ವಿಭಾಗವಾರು ಕಾಲೇಜಿಗೆ ಪ್ರವೇಶಾತಿನ ಪಡೆದಿದ್ದೀರಾ, ಅನ್ಯ ರಾಜ್ಯದವರು ಕೂಡ ಇಲ್ಲಿ ವಿದ್ಯಾರ್ಥಿಗಳು ಇದ್ದೀರಾ ಅಂತ ಗೊತ್ತಾಯಿತು. ಅನ್ಯ ರಾಜ್ಯದ ವಿದ್ಯಾರ್ಥಿಗಳು ಯಾರು ಇಲ್ಲಿ ಈಗ ಸಭೆಯಲ್ಲಿ ಕೂತಿದ್ದೀರೋ ಅವರಲ್ಲಿ ಸ್ವಲ್ಪ ಕೈ ಎತ್ತುತ್ತೀರಾ? ಹೊರ ರಾಜ್ಯದ ವಿದ್ಯಾರ್ಥಿಗಳು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಆಂಧ್ರದಲ್ಲಿ ಬಾಲಕನನ್ನ ಅಪಹರಿಸಿ ಪಾವಗಡದಲ್ಲಿ ಕೊಲೆ ಮಾಡಿರುವ ಘಟನೆ ನಡೆದಿದೆ. ಆಂಧ್ರದಲ್ಲಿ ಬಾಲಕನನ್ನ ಅಪಹರಿಸಿ ಪಾವಗಡದಲ್ಲಿ ಕೊಲೆ ಮಾಡಿರುವ ಘಟನೆ ನಡೆದಿದೆ. ಹೌದು, ಪಾವಗಡದ ಗಡಿಭಾಗದಲ್ಲಿರುವ ಶ್ರೀ ಸತ್ಯಸಾಯಿ ಜಿಲ್ಲೆಯ ಮಡಕಶಿರಾ ಮಂಡಲದ ಅಮಿತಲಗೊಂದಿ ಗ್ರಾಮದ ZP ಹೈಸ್ಕೂಲ್ ಶಾಲೆಯಲ್ಲಿ 8ನೇ ತರಗತಿ ಓದುತ್ತಿದ್ದ ಚೇತನ್ ಕುಮಾರ್ ನಾಪತ್ತೆಯಾಗಿದ್ದಾನೆಂದು ಗುರುವಾರ ಸಂಜೆ ಪೋಷಕರು ಮತ್ತು ಶಿಕ್ಷಕರು ಪೊಲೀಸರಿಗೆ ದೂರು ನೀಡಿದ್ದರು. ದೂರು ಸ್ವೀಕರಿಸಿಕೊಂಡ ಮಡಕಶಿರಾ ಪೊಲೀಸರು ತನಿಖೆ ನಡೆಸಿದಾಗ ಬಾಲಕನ ಮಾವ ಅಶೋಕ್ ಬಾಲಕನನ್ನ ಕರೆದುಕೊಂಡು ಹೋಗಿರುವುದು ತಿಳಿಯುತ್ತದೆ. ನಂತರ ಆತನಿಗಾಗಿ ಹುಡುಕಾಟ ನಡೆಸಿದ ಘಟನೆ ಬೆಳಕಿಗೆ ಬಂದಿದೆ. ಪಾವಗಡ ಪಟ್ಟಣದ ಸಮೀಪ ಇರುವ ಅರಣ್ಯ ಪ್ರದೇಶದಲ್ಲಿ ಬಾಲಕನ ಕಾಲು ಮತ್ತು ಕೈಗಳನ್ನ ಕಟ್ಟಿಹಾಕಿ ಕತ್ತು ಕುಯ್ದು ಕೊಲೆ ಮಾಡಿರುವುದಾಗಿ ಅಶೋಕ್ ಒಪ್ಪಿಕೊಂಡಿದ್ದನು. ಘಟನಾ ಸ್ಥಳದಲ್ಲಿ ಬಾಲಕನ ಶವವು ಪತ್ತೆಯಾಗಿದ್ದು, ಇನ್ನು ಮೇಲ್ನೋಟಕ್ಕೆ ಈ ಕೊಲೆಯ ಉದ್ದೇಶ ಆಸ್ತಿ ಮತ್ತು ಕೌಟುಂಬಿಕ ಕಲಹವೇ ಕಾರಣ ಎಂದು ಆಂಧ್ರದ ಸತ್ಯಸಾಯಿ ಜಿಲ್ಲೆಯ SP ರತ್ನ ತಿಳಿಸಿದ್ದಾರೆ. మనమడు 13 సంవత్సరాల పిల్లవాడు అమతాలగొంది ZP స్కూల్లో 8th క్లాస్ చదువుతున్నాడని అక్కడ స్కూల్ నుండి ఎవరు ఆ పిల్లవాడిని తీసుకెళ్ళిపోయారని చెప్పి స్కూల్ యాజమాన్యం చెప్పారు అని చెప్పి కంప్లైంట్ ఇవ్వడం జరిగింది 5 o'clock నిన్న ఈవినింగ్. కంప్లైంట్ ఆధారంగా వెంటనే DSP పెనుగొండ వెంకటేశ్వర్లు, ఆయన ఇద్దరు ఇన్స్పెక్టర్ మడకశిర అర్బన్ రూరల్ ఇన్స్పెక్టర్స్ ఆధ్వర్యంలో టీమ్స్ ఫామ్ చేసి సర్చ్ మొదలుపెట్టడం జరిగింది. దీనిలో భాగంగా తాతకి ఎవరైతే ఫోన్ చేసి మీ అబ్బాయి ఎక్కడున్నాడో చూసుకోమని చెప్పి మాట్లాడడం జరిగింది. ఆ సిగ్నల్ ఆధారంగా టెక్నికల్ ఎవిడెన్స్ ఆధారంతో సర్చ్ ఆపరేషన్లో ఈవినింగ్ నైట్ బాడీని ట్రేస్ చేయడం జరిగింది. పిల్లవాడికి థ్రోట్ కట్ చేసి చనిపోయినట్టు మనకి పావగడ బార్డర్, ఇది మన స్టేట్ లిమిట్స్ కాదు, పావగడ పోలీస్ స్టేషన్ లిమిట్స్లో బాడీ ట్రేస్ చేయడం జరిగింది. ఫ్యామిలీ డిస్ప్యూట్స్ ఆధారంగా వాళ్ళ ఫ్యామిలీలో ఉన్నటువంటి కజిన్ బ్రదర్, మదర్కి కజిన్ బ్రదర్ అయిన అశోక్ అనే వ్యక్తి పైన అనుమానం ఉంది. అట్లాగే త్వరలో అతన్ని అరెస్ట్ చేయడానికి మేము టీమ్స్ ఫామ్ చేశాము. తల్లిదండ్రులు ఇద్దరు కూడా 12 సంవత్సరాల క్రితం విడిపోవడం జరిగింది. తల్లి కొడుకుని తన అమ్మ నాన్నతో పెట్టుకొని ఆ ఊర్లో ఉంటూ ఉంది. సో ఫ్యామిలీ డిస్ప్యూట్స్ ఉన్నాయి వీళ్ళకి. అలాగే ప్రాపర్టీ కూడా వాళ్ళకి పంపకాలు అనేవి ఉన్నాయి. సో కారణాలు ఏంటనేది మనం పూర్తి స్థాయిలో విచారణ చేసి STకు పెనుగొండ ఆధ్వర్యంలో త్వరలో నేరస్తులు
ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಕಾರ್ಕಳ ಪುರಸಭಾ ಭವನದಲ್ಲಿ ಪುರಸಭಾ ಅಧ್ಯಕ್ಷರಾದ ಯೋಗೇಶ್ ದೇವಡಿಗ ಅವರ ನೇತೃತ್ವದಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಕಾರ್ಕಳದಲ್ಲಿ ವ್ಯವಸ್ಥಿತ ಬೀದಿ ದೀಪ ರೂಪಿಸುವ ಬಗ್ಗೆ ಯೋಜನೆ ರೂಪಿಸಲಾಗಿತ್ತು. ಇನ್ನೂ ಸಹ ಈ ಯೋಜನೆ ಅನುಷ್ಠಾನವಾಗದೆ ವಿಳಂಬವಾಗುತ್ತಿದೆ. ನಗರದಲ್ಲಿ ಬೀದಿ ನಾಯಿಗಳ ಕಾಟದಿಂದ ಜನರು ಓಡಾಡಲು ಭಯಪಡುವ ಸ್ಥಿತಿ ನಿರ್ಮಾಣವಾಗಿದೆ. ಕಾರ್ಕಳದಲ್ಲಿ ಮಾಸಿದ ಫಲಕಗಳು ಪ್ರವಾಸಿಗರು ಜನರನ್ನ ಸ್ವಾಗತಿಸುವಂತಾಗಿದೆ. ಇದು ಕಾರ್ಕಳದಂತಹ ಊರಿಗೆ ಕಪ್ಪು ಚುಕ್ಕೆ ಎಂದು ಸದಸ್ಯ ಅಶ್ಫಕ್ ಅಹಮದ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪುರಸಭೆ ಅಧ್ಯಕ್ಷರಾದ ಯೋಗೇಶ್ ದೇವಡಿಗವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಾಮಾನ್ಯ ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿ ಮಾತನಾಡಿದರು. ಅಧ್ಯಕ್ಷ ಯೋಗೇಶ್ ದೇವಡಿಗವರು ಉತ್ತರಿಸಿ, ಹಂತ ಹಂತವಾಗಿ ಬೀದಿ ದೀಪ ಯೋಜನೆ ಜಾರಿಗೊಳಿಸಲಾಗುತ್ತದೆ. ಈಗಾಗಲೇ ಬೀದಿ ನಾಯಿಗಳಿಗೆ ಕೆಲವು ಸಂಖ್ಯೆಯಲ್ಲಿ ಸಂತಾನಹರಣ ಚಿಕಿತ್ಸೆ ಮಾಡಿದ್ದು, ಇದರ ನಿಯಂತ್ರಣಕ್ಕೆ ಸೂಕ್ತ ಕ್ರಮ ವಹಿಸಲಾಗುವುದು. ಮಾಸಿದ ಫಲಕ ಹೊಸದಾಗಿ ರೂಪಿಸಲು ಅನುದಾನದ ಕೊರತೆ ಇದೆ ಎಂದು ಅಧಿಕಾರಿಗಳು ತಿಳಿಸಿದಾಗ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು. ಕುಡಿಯುವ ನೀರಿನ ಮೂಲವಾದ ರಾಮಸಮುದ್ರ ಕೆರೆಗೆ ತ್ಯಾಜ್ಯ ನೀರು ಸೇರುವ ಮೂಲಕ ಈ ಕೆರೆಯ ನೀರು ಕಲುಷಿತಗೊಳ್ಳುತ್ತಿದೆ ಎಂದು ಪುರಸಭೆ ಸದಸ್ಯರಾದ ಶುಭದರಾವ್ ಆಕ್ರೋಶ ವ್ಯಕ್ತಪಡಿಸಿದರು. ಕೆರೆಗೆ ತ್ಯಾಜ್ಯ ನೀರು ಬಿಡುವವರನ್ನ ಪತ್ತೆ ಮಾಡಿ ಸೂಕ್ತ ಕಾನೂನು ಕ್ರಮ ವಹಿಸಬೇಕು. ಯುಜಿಡಿ ನೀರನ್ನ ಶುಚಿಗೊಳಿಸಿ ಪರ್ಯಾಯವಾಗಿ ಯುಜಿಡಿ ಚರಂಡಿಗೆ ನೀರು ಬಿಡಬೇಕೆಂದು ಒತ್ತಾಯಿಸಿದರು. ಲೈಸೆನ್ಸ್ ಇಲ್ಲದೆ ಪೇಟೆಗಳಲ್ಲಿ ಅನಧಿಕೃತವಾಗಿ ಎಷ್ಟು ಅಂಗಡಿಗಳು ಕಾರ್ಯಾಚರಿಸುತ್ತಿವೆ. ನವೀಕರಣಕ್ಕೆ ಬಾಕಿ ಇರುವ ಅಂಗಡಿ ಮುಂಗಟ್ಟುಗಳಿಗೆ ಸೂಕ್ತ ರೀತಿಯಲ್ಲಿ ನೋಟಿಸ್ ಕ್ರಮ ವಹಿಸಬೇಕು. ಅಧಿಕಾರಿಗಳು ಈ ಬಗ್ಗೆ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸಬೇಕೆಂದು ಅಧ್ಯಕ್ಷರಾದ ಯೋಗೇಶ್ ದೇವಡಿಗ ಸೂಚನೆ ನೀಡಿದರು. ಲೈಸೆನ್ಸ್ ಇಲ್ಲದ ಕಾರ್ಯಾಚರಿಸುತ್ತಿರುವ 10 ಅಂಗಡಿಗಳಿಗೆ ನೋಟಿಸ್ ನೀಡಿದ್ದು, ಈ ಬಗ್ಗೆ ಸೂಕ್ತ ಕ್ರಮ ವಹಿಸಲಾಗುವುದು ಎಂದು ಅಧಿಕಾರಿಗಳು ಉತ್ತರಿಸಿದರು. ಪೇಟೆ ವ್ಯಾಪ್ತಿಯಲ್ಲಿ ಎಲ್ಲೆಂದರಲ್ಲಿ ಬೇಕಾಬಿಟ್ಟಿ ಬ್ಯಾನರ್ ಹಾಕಲು ಅವಕಾಶ ಕೊಡಬೇಡಿ. ಕೆಲವು ಅಪಘಾತಗಳು ಬ್ಯಾನರ್ಗಳಿಂದಲೂ ನಡೆಯುತ್ತಿದೆ. ತಿರುವು ಮತ್ತು ಸೂಕ್ಷ್ಮ ಪ್ರದೇಶಗಳಲ್ಲಿ ಈ ಬಗ್ಗೆ ಅಧಿಕಾರಿಗಳು ಎಚ್ಚರ ವಹಿಸಬೇಕೆಂದು ಸರ್ವ ಸದಸ್ಯರು ತಿಳಿಸಿದರು. ಸದಸ್ಯೆ ಪ್ರತಿಮಾ ಅವರು 20ಕ್ಕೂ ಅಧಿಕ ಮನೆಗಳಿಗೆ ಹಕ್ಕುಪತ್ರ ಸಿಗದ ಬಗ್ಗೆ ಚರ್ಚಿಸಿ ಜನನ ಮರಣ ಪತ್ರ ತಿದ್ದುಪಡಿ ವಿಳಂಬವಾಗುತ್ತಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಸದಸ್ಯರಿಗೆ ಖುದ್ದು ಕೆಲಸವಾಗುತ್ತಿಲ್ಲ, ಇನ್ನು ಜನಸಾಮಾನ್ಯರ ಪಾಡೇನು ಎಂದು ಪ್ರಶ್ನಿಸಿದರು. ಇದಕ್ಕೆ ಸದಸ್ಯ ಸೋಮನಾಥ್ ನಾಯಕ್ ಅವರ ಸಹಮತ ನೀಡಿ ಅಧಿಕಾರಿಗಳನ್ನ ಪ್ರಶ್ನಿಸಿದರು. ಮತ್ತೆ 4 ಗಂಟೆ 5 ಗಂಟೆ ಎದ್ದು ನಿಂತು ಯಾವ ಮನುಷ್ಯ ಕೂಡ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎದುರುಗಡೆ ಮಾಡಿಗುಡಿ ದೇವಸ್ಥಾನ ಇದೆ ಒಂದು. ಎರಡನೇದಾಗಿ ಪುರಸಭೆ ಮೀಟಿಂಗ್ ಉಂಟಲ್ಲ, ಒಂದೇ ದಿನದಲ್ಲಿ ಮುಗಿಬೇಕಂತ ಹೇಳಿ ಏನು ಆದೇಶ ಇಲ್ಲ. 3 ದಿವಸ ಮಾಡ್ಬೋದು, 4 ದಿನ ಮಾಡ್ಬೋದು. ಒಬ್ಬೊಬ್ಬ 4 ಗಂಟೆ ಎಲ್ಲ 50 ಗಂಟೆ ಮಾತಾಡ್ಬೋದು. ಬೇಕಾದ್ರೆ ಕುತ್ಕೊಂಡು ಕೇಳುವ ತಾಳ್ಮೆ ಇದ್ರೆ ಕೇಳ್ಬೋದು. ಅವರು ಕೂಡ 50 ಗಂಟೆ ಮಾತಾಡ್ಬೋದು. ಅವ್ರಿಗೆ ಕೂಡ ವಿಷಯಗಳಿದ್ರೆ ಅಲ್ಲ ಅಧ್ಯಕ್ಷರೇ, 1 ನಿಮಿಷ ಅಲ್ಲ, ನಾನು ಯಾಕಂದ್ರೆ ಪ್ರತಿಯೊಂದು ಕೂಡ ಉತ್ತರ ಕೊಡ್ಬೇಕು. ಮತ್ತೊಂದು ವಿಚಾರ ಉಂಟು. ನೀರಿನ ಬಗ್ಗೆ ಚರ್ಚೆ ಮಾಡುವಂತದ್ದು ನನ್ನ ಮುಗಿಬೇಕು. ನೋಡಿ, ನಾನು ಇಲ್ಲಿ ಉಂಟಲ್ಲ, ಬೇರೆ ವಿಚಾರ ಮಾತಾಡ್ತಾ ಇಲ್ಲ. ಪುರಸಭೆಗೆ ಏನು ಅಗತ್ಯ ಉಂಟು, ಸಾರ್ವಜನಿಕರಿಗೆ ಏನು ಅಗತ್ಯ ಉಂಟು ಅದನ್ನು ಮಾತ್ರ ನಾನು ಮಾತಾಡೋದು. ಈಗ ನೀರಿನ ವಿಷಯದಲ್ಲಿ ಬರ್ತಾ ಇದ್ದೇನೆ. ಅಮೃತ್ ಯೋಜನೆ ಈಗ ನೀವು ಕಾಮಗಾರಿ ಪ್ರಾರಂಭ ಆಗಿದೆ. ತೊಡಕುಂಟು, ಸಾರ್ವಜನಿಕರಿಂದ ಆಗುವಂತ ತೊಡಕುಗಳ ಬಗ್ಗೆ ನೋಡಿ. ನೀವು ಮಾತಾಡಿ, ಒಂದೊಂದು ಮಾತು ಆಯ್ತು, ಆಯ್ತಲ್ಲ, ಹೇಳಿ. ಇಲ್ಲಿ ಮಾಹಿತಿ ಕೊರತೆ ಏನು ಬರಲಿಲ್ಲ. ಒಂದು ನಿಮಿಷ, ಈಗ ನೀವು ಹೇಳಿದ್ದು ಒಳ್ಳೆ ವಿಷಯ ಆಯ್ತು, ಮಾಡುವ. ಅದನ್ನು ನೀವು ತರಾತುರಿ ಆಯ್ತು ಒಪ್ಪುವ. ಈಗ ನಾವು ನಿಮಗೆ ಆಲ್ರೆಡಿ ಹೇಳಿದ್ದೇವೆ, ಅದನ್ನು ಸ್ಥಳ ಪರಿಶೀಲಿಸಿ ನೀವು ಎಂತ ಮಾಡ್ತೀರಿ, ಅದನ್ನು ಎಷ್ಟು ಅಮೌಂಟ್ ಆಗ್ತದೆ ಮಾಡಿ ಜಿಲ್ಲಾಧಿಕಾರಿಗೆ ಮಾಡುವ. ಆದರೆ ಅವರು ಹೇಳಿದ್ರು ಅಂತಂದ್ರೆ ಈಗ ತರಾತುರಿ ಮಾಡಲಿಕ್ಕೆ ನಮ್ಮದು ಬಜೆಟ್ ಇಲ್ಲ. ಚರ್ಚೆನೇ ಇಲ್ಲ, ನಾನು ಹೇಳಲಿಲ್ಲ, ಇವತ್ತೇ ಮಾಡಿ ಅಂತ ನಾನು ಹೇಳಿದ್ದೇನೆ. ಅಲ್ಲಿಗೆ ಆಯ್ತಲ್ಲ, 1 ವರ್ಷಕ್ಕಾಗ್ಲಿ ತೊಂದರೆ ಇಲ್ಲ. ನಾನು ಮಾತಾಡ್ತಾ ಇರುವಾಗ ಮತ್ತೆ ಮಾಡಿ 2ನೇ ಮೀಟಿಂಗ್ ಹೇಳಿದ್ದೇನೆ. ನೀವು ಕ್ವಶನ್ ಕೇಳಿ ಪರವಾಗಿಲ್ಲ, ಆದ್ರೆ ತಕ್ಷಣ ಮಾಡಿ ಅಂತ ಹೇಳ್ಬೇಕಂತಂದ್ರೆ ಅವ್ರಿಗೊಂದು ಕಾಲಾವಕಾಶ ಕೊಡ್ಬೇಕಲ್ವ. ನೀವು ಜಿಲ್ಲಾಡಳಿತ ಕೇಳಿ ಅಂತ ಹೇಳಿ ಅವ್ರು ಆಕ್ಚುಲಿ DC ಹತ್ರ ಒಂದು ಮಾತಾಡ್ಲಿಕ್ಕೆ ಅವ್ರ ಅಧಿಕಾರ 2 ತಿಂಗಳಿದ್ದು ಈಗಲೇ ಮಾಡಿಕೊಡಿ ಅಂತ ಅವರು DC ಮೀಟ್ ಆಗಲಿಲ್ಲ, ಜಿಲ್ಲಾಡಳಿತ ಕೇಳಲಿಲ್ಲ. ನೀವು ಕೇಳಿದಕ್ಕೆ ತಪ್ಪಲ್ಲ, ಆದ್ರೆ ಕಾರ್ಯರೂಪ ತರಬೇಕಾದ್ರೆ ಅವ್ರಿಗೂ ಕೂಡ ಅವಕಾಶ ಕೊಡ್ಬೇಕಲ್ಲ. ನಾವು ಹಿಂದಿನೆಲ್ಲ ಮಾತಾಡ್ಲಿಕ್ಕೆ ಹೋದ್ರೆ, 4 ವರ್ಷದ ಹಿಂದಿನೆಲ್ಲ ಮಾತಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಅನೇಕ ಅಧ್ಯಕ್ಷರನ್ನು ನೋಡಿದ್ದೇವೆ. ನಾವು ಒಳ್ಳೆ ಕೆಲಸನ ಮಾಡಿದ್ರೆ, ಕೆಟ್ಟ ಕೆಲಸನ ಮಾಡಿದ್ರೆ ಅವ್ರು ಅವರಿಗೆ ಆಗದಿದ್ದದನ್ನ ಈ ಅಧ್ಯಕ್ಷರನ್ನ ಕೇಳುವ. ಮತ್ತೆ ಈಗಲೇ ಎಲ್ಲರೂ ಅದನ್ನ ಮಾಡಿಕೊಡಿ ಅಂತ ಹೇಳಿದ್ರೆ ನಾವು ಅವರಿಗೆ ಕೌನ್ಸಿಲರ್ಗಳು ಅಧ್ಯಕ್ಷರ ಬಲ ಆಗಿರ್ಬೇಕು. ಈಗ ಅಭಿವೃದ್ಧಿ ಮಾಡಬೇಕು, ಕಮಾನ್ಗಳು ಬೇಕು ನಮ್ಗೆ. ಈಗ 2ನೇ ತಿಂಗಳಲ್ಲಿ 20 ಲಕ್ಷ ನೀವು ಖರ್ಚು ಮಾಡಿ ಅಂತ ಹೇಳಿದ್ರೆ ಮತ್ತೊಬ್ಬ ಸದಸ್ಯ ಕೇಳ್ತಾನೆ, ನನ್ನ ವಾರ್ಡಿಗೆ ರಸ್ತೆಗಳು ಬಹಳ ಅಗತ್ಯ ಉಂಟು, ಸ್ವಾಗತ ಗೋಪುರ ಅಗತ್ಯ ಇರ್ತದೆ, ನನ್ನ ವಾರ್ಡಿಗೆ ರಸ್ತೆ ಅಗತ್ಯ ಅಂತ ಕೇಳ್ತಾರೆ. ಅಲ್ಲಿ ಕೂಡ ಅಧ್ಯಕ್ಷರಿಗೆ ಒತ್ತಡನೇ ಅಲ್ವಾ. ಹಾಗಾಗಿ ಸಮಯಾವಕಾಶ ಕೊಟ್ಟು ಜಿಲ್ಲಾಡಳಿತ ಗಮನಕ್ಕೆ ತಂದು ಮತ್ತೆ ಯಾವ ಬೇಡಿಕೆ ಇದ್ರೂ ಕೂಡ ಅವ್ರಿಗೆ ಸಮಯಾವಕಾಶ ಕೊಡ್ಬೇಕಂತ ನಾನು ಕೇಳ್ಕೊಳ್ತೇನೆ. ಮಾತಾಡ್ತಲ್ಲ, ತಪ್ಪು ಅಂತ ಕಟ್ಟೋದಕ್ಕೆ ನನ್ನ ಗಮನ ಪ್ರಕಾರ ನಾನು ಹೇಳಿದ್ದೇನೆ. ಅವರು ಸತ್ಯ ಅಂತ ಕೊಡ್ಲಿ, ಎಂತ ಅಂತ ಅದೇ ಕೊಡ್ಲಿ ಕೌನ್ಸಿಲ್ಗೆ. ಹಾಗಾದ್ರೆ ಈಗ ನೀವು ಹೇಳಿದ್ರೆ ಈಗ ಎಂತ ಸಹ
ಸೆಕೆಂಡ್ ನೀವು ಫಸ್ಟ್ ಅಂತ ಹೇಳ್ಕೊಂಡಾಗ ಅಧ್ಯಕ್ಷರ ಮೂಲ ಮೈನ್ ಆಗತ್ತಂದ್ರೆ ಈ ಸಭೆಯಲ್ಲಿ ಅಧ್ಯಕ್ಷರೇ ಮೂಲ. ಸರಿ ಆಯ್ತು, ಒಂದು ನಿಮಿಷ ಕೇಳಿ. ನೀವು ಕ್ವಶನ್ ಕೇಳ್ತೀರಿ ಅಂತಂದ್ರೆ ಮಾನ್ಯ ಅಧ್ಯಕ್ಷ ಅಂತ ಕೇಳ್ತೀವಿ. ನನಗೆ ಆ ಥರ ಗೊತ್ತಿದ್ರೆ ನನಗೆ ಸ್ಪಷ್ಟವಾಗಿ ಇರದಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ನಾನು ತೆಗೆಸಿಕೊಡ್ತೇನೆ. ಅದು ಈ ಸದನದ ನಿಯಮ. ಸರಿ. ಆದ್ರೆ ಸದನದಲ್ಲಿ ನಾನು ಕೇಳಕ್ಕೆ ಅವರು ಕೊಟ್ಟದ ಆನ್ಸರ್ ತಪ್ಪಾದ್ರೆ ಅದನ್ನು ಎತ್ತಿಬೇಕಾದದ್ದು ನನ್ನ ಕರ್ತವ್ಯ. ಯಾಕಂದ್ರೆ ಸದನಕ್ಕೆ ತಪ್ಪು ಅಂತ ನಿಲ್ಲಿಸಿಕೊಳ್ಬಾರ್ದು ಅಷ್ಟೇ. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್ ಕಾರ್ಕಳ. ಕೊಡಗು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಜಾನಪದ ರಾಜ್ಯೋತ್ಸವ ಹಾಗೂ ಗೀತೋತ್ಸವ ಸಮಾರಂಭ ನಡೆಯಿತು. ಕೊಡಗು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಜಾನಪದ ರಾಜ್ಯೋತ್ಸವ ಮತ್ತು ಗೀತೋತ್ಸವ ಸಮಾರಂಭ ನಡೆಯಿತು. ಮನುಷ್ಯನ ಬದುಕಿನ ಸಾಂಸ್ಕೃತಿಕ, ಸಾಮಾಜಿಕ ಹಾಗೂ ರಾಜಕೀಯ ಇತಿಹಾಸದ ಎಷ್ಟೋ ಸಂಗತಿಗಳನ್ನು ಒಳಗೊಂಡ ಸಮಷ್ಟಿ ಪ್ರಜೆಯ ಸೃಷ್ಟಿಯೇ ಜಾನಪದ. ಅದರಲ್ಲಿನ ವಿವೇಕಯುತ ಚಿಂತನೆಗಳು ನಮ್ಮ ನಾಡಿನ ಪರಂಪರೆಯನ್ನ ಶ್ರೀಮಂತಗೊಳಿಸಿವೆ ಎಂದು ಕೊಡಗು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಅಶೋಕ್ ಸಂಗಪ್ಪ ಆಲೂರು ಅಭಿಪ್ರಾಯಪಟ್ಟಿದ್ದಾರೆ. ಕೊಡಗು ವಿಶ್ವವಿದ್ಯಾಲಯ, ಕೊಡಗು ಕನ್ನಡ ಜಾನಪದ ಪರಿಷತ್ ಬೆಂಗಳೂರು ಹಾಗೂ ಕನ್ನಡ ಜಾನಪದ ಪರಿಷತ್ ಕೊಡಗು ಜಿಲ್ಲಾ ಘಟಕ ಇವರ ಸಂಯುಕ್ತಾಶ್ರಯದಲ್ಲಿ ಕನ್ನಡ ಜಾನಪದ ರಾಜ್ಯೋತ್ಸವ ಹಾಗೂ ಗೀತೋತ್ಸವ ಸಮಾರಂಭದಲ್ಲಿ ಕಾರ್ಯಕ್ರಮವನ್ನು ಕೊಡಗಿನ ಪಾರಂಪರಿಕ ಕಲೆಯಾದ ದುಡಿಯನ್ನ ಬಾರಿಸುವ ಮೂಲಕ ಉದ್ಘಾಟಿಸಿದರು. ಜಾನಪದದಲ್ಲಿ ಕಂಸಾಳೆ, ವೀರಗಾಸೆ, ಡೊಳ್ಳು ಕುಣಿತ, ಯಕ್ಷಗಾನ, ದುಡಿ, ಕೋಲಾಟ ಮೊದಲಾದ ಜಾನಪದ ಕಲೆಗಳು ವೈವಿಧ್ಯಮಯವಾಗಿ ಹಾಸುಹೊಕ್ಕಾಗಿವೆ. ಕೇಳಿದಷ್ಟು ಮತ್ತೆ ಮತ್ತೆ ಕೇಳಬೇಕೆನ್ನುವ ಕಲೆ ಜಾನಪದ ಕಲೆ. ಬೀಸುವ ಕಲ್ಲು, ಕುಟ್ಟುವ ಒನಕೆ, ಕೇರುವ ಮರ ಮೊದಲಾದ ಜಾನಪದ ಸಂಸ್ಕೃತಿಗಳನ್ನು ನಶಿಸಲು ಬಿಡದೆ ಪೀಳಿಗೆಯಿಂದ ಪೀಳಿಗೆಗೆ ಸಂರಕ್ಷಿಸಿಕೊಂಡು ಹೋಗಬೇಕಾದ ಮಹತ್ವದ ಜವಾಬ್ದಾರಿ ನಮ್ಮೆಲ್ಲರದಾಗಬೇಕೆಂದು ಕುಲಪತಿಗಳು ಕರೆ ಕೊಟ್ಟರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಕೊಡಗಿನ ಹೆಮ್ಮೆಯ ಹೆಣ್ಣು ಮಗಳು ಹಾಗೂ ಬೆಂಗಳೂರಿನ ಸಂಸ್ಕೃತ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಪದ್ಮಶೇಖರ್ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪದ್ಮಶೇಖರ್, ಜಾನಪದ ಕಲಾ ಸಾಧಕರಾದ ಕುಡಿಯರ ದೇವಕಿ, ಸುಳ್ಳಿಮಾಡ ಗೌರಿ ನಂಜಪ್ಪ ಹಾಗೂ ಕೊಡಗು ವಿಶ್ವವಿದ್ಯಾಲಯ ಕನ್ನಡ ಸ್ನಾತಕೋತ್ತರ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಂಜೀವ್ ಹಾಗೂ ವಿದ್ಯೇಶ್ ಅವರನ್ನ ಗೌರವಿಸಲಾಯಿತು. ಕೊಡಗು ವಿಶ್ವವಿದ್ಯಾಲಯ ಕನ್ನಡ ಉಪನ್ಯಾಸಕರಾದ ಡಾಕ್ಟರ್ ಜಮೀರ್ ಅಹಮದ್ ನಿರೂಪಿಸಿದರು. ಸೂಕ್ಷ್ಮಾಣುಜೀವ ವಿಜ್ಞಾನ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಐಕೆ ಮಂಜುಳಾ ಸ್ವಾಗತಿಸಿದರು. ಉಪನ್ಯಾಸಕರಾದ ಡಾಕ್ಟರ್ ರಮೇಶ್ ವಂದಿಸಿದರು. ಇದೇ ಸಂದರ್ಭ ಹೆಸರಾಂತ ಜಾನಪದ ಗಾಯಕರಾದ ಅಮ್ಮ ರಾಮಚಂದ್ರ, ಯರಗನಹಳ್ಳಿ ಶ್ರೀಧರ್ ಅವರಿಂದ ಗೀತೋತ್ಸವ ನಡೆಯಿತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ತಾಲೂಕು ಕಚೇರಿ ರಸ್ತೆಯಲ್ಲಿ ಟಿಎಪಿಸಿಎಂಎಸ್ ವತಿಯಿಂದ ವಾಣಿಜ್ಯ ಮಳಿಗೆಯಲ್ಲಿ ಸಾಗರ್ ಗ್ರಾಹಕ ಸೇವಾ ಕೇಂದ್ರವನ್ನು ಲೋಕಾರ್ಪಣೆಗೊಳಿಸಲಾಯಿತು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಪ್ರಾಯೋಜಿತ ಜನಪರವಾದ ಕಾರ್ಯಕ್ರಮಗಳನ್ನು ಶ್ರೀಸಾಮಾನ್ಯರಿಗೆ ತಲುಪಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಸೇವೆ ನೀಡಲು ಸಾಗರ್ ಸೈಬರ್ ಸೆಂಟರ್ ಆರಂಭಿಸಲಾಗಿದೆ ಎಂದು ಶೀಲನೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಗಾಯತ್ರಿ ಸಿದ್ದೇಶ್ ತಿಳಿಸಿದರು. ಕೆಆರ್ಪೇಟೆ ಪಟ್ಟಣದ ತಾಲೂಕು ಕಚೇರಿ ರಸ್ತೆಯಲ್ಲಿ ಟಿಎಪಿಸಿಎಂಎಸ್ ವತಿಯಿಂದ ನಿರ್ಮಿಸಿರುವ ವಾಣಿಜ್ಯ ಮಳಿಗೆಯಲ್ಲಿ ನೂತನವಾಗಿ ಆರಂಭಿಸಿದ ಸಾಗರ್ ಗ್ರಾಹಕ ಸೇವಾ ಕೇಂದ್ರವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಸ್ವಾರ್ಥವೇ ತುಂಬಿರುವ ಇಂದಿನ ಸಮಾಜದಲ್ಲಿ ಭ್ರಷ್ಟಾಚಾರವು ತುಂಬಿ ತುಳುಕುತ್ತಿದೆ. ಸೇವೆ ಎಂಬ ಪದವು ತನ್ನ ಸಾರ್ಥಕತೆಯನ್ನು ಕಳೆದುಕೊಳ್ಳುತ್ತಿರುವ ಸಂದರ್ಭದಲ್ಲಿ ಸೇವಾ ಮನೋಭಾವನೆಯನ್ನ ಮುಖ್ಯ ಗುರಿಯನ್ನಾಗಿಸಿಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮಗಳನ್ನು ಬಡವರು ಹಾಗೂ ಮಧ್ಯಮ ವರ್ಗದ ಜನರಿಗೆ ತಲುಪಿಸುವ ಸದಾಶಯದಿಂದ ಸಾಗರ್ ಗ್ರಾಹಕ ಸೇವಾ ಕೇಂದ್ರವನ್ನು ಆರಂಭಿಸಲಾಗಿದೆ ಎಂದು ಗಾಯತ್ರಿ ಸಿದ್ದೇಶ್ ತಿಳಿಸಿದರು. ಟಿಎಪಿಸಿಎಂಎಸ್ ಅಧ್ಯಕ್ಷರಾದ ಬಿಎಲ್ ದೇವರಾಜು, ಮಂಡ್ಯ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಆರ್ಕೆ ಕುಮಾರ್, ವಿಶ್ರಾಂತ ಶಿಕ್ಷಕರಾದ ಪಿಜೆ ವೆಂಕಟರಾಮ್, ಕಾಂಗ್ರೆಸ್ ಮುಖಂಡರಾದ ಅಕ್ಕಿಹೆಬ್ಬಾಳು ದಿವಾಕರ್, ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಶಿವರಾಮೇಗೌಡ, ಪುರಸಭಾ ಸದಸ್ಯರಾದ ಡಿ ಪ್ರೇಮ್ಕುಮಾರ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ವಿಜಯಲಕ್ಷ್ಮಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ವಿಜಯಲಕ್ಷ್ಮಿ ಅವರು ಶ್ರೀಸಾಮಾನ್ಯರಿಗೆ ಅನುಕೂಲವಾಗುವಂತಹ ನೂತನ ಉದ್ಯಮವನ್ನು ಆರಂಭಿಸಿದ ಸಿದ್ದೇಶ್ ಹಾಗೂ ಗಾಯತ್ರಿ ದಂಪತಿಗಳಿಗೆ ಶುಭ ಹಾರೈಸಿದರು. ಈ ದಿವಸ ಕಾರ್ತಿಕ್ ತಿಂಗಳ ಕಡೆ ಶುಕ್ರವಾರ ನಾವು ತಾಲೂಕು ಕಚೇರಿ ಮುಖ್ಯ ರಸ್ತೆಯಲ್ಲಿ ಒಂದು ಕಂಪ್ಯೂಟರ್ ಸೆಂಟ್ರನ್ನ ಓಪನ್ ಮಾಡಿದ್ದೀವಿ. ಇಲ್ಲಿ ರೈತರಿಗೆ ಎಲ್ಲ ವಿಧವಾದ RTC, MR, ಆಮೇಲೆ ಪತ್ರಗಳು ರಿಜಿಸ್ಟರ್ ಮಾಡೋದು ಎಲ್ಲ ವ್ಯವಹಾರ, ಆಮೇಲೆ ಇದು ರೈತರಿಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ನಾವೇನು ಮಾಡ್ಕೊಡ್ತೀವಿ. ಬೇರೆ ಕಡೆ ಹೋಗೋದಕ್ಕಿಂತ ತಾಲೂಕು ಆಫೀಸ್ ಹತ್ರ ನಮ್ಮ ಕಚೇರಿ ಇರೋದ್ರಿಂದ ನಮ್ಮ ತಾಲೂಕಿನ ರೈತರಿಗೆ ಒಂದು ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಅನುಕೂಲವನ್ನು ಮಾಡಬೇಕು ಅಂತ ಒಂದು ಹೊಸ ಸೈಬರ್ ಸೆಂಟರ್ನ ಓಪನ್ ಮಾಡಿದ್ದೀವಿ. ಇದಕ್ಕೆ ನಮ್ಮ ಜೊತೆಯಲ್ಲಿ ನಾವು ನಮ್ಮ ತಾಲೂಕಿನ ಎಲ್ಲ ರೈತರ ಸಹಕಾರ ಮತ್ತು ನಮ್ಮ ಸಾರ್ವಜನಿಕರ ಸಹಕಾರ ನಮ್ಮ ಒಂದು ಅಂಗಡಿ ಮೇಲೆ ಇರಲಿ ಅಂತ ಹೇಳ್ತಾ ನಾನು
ನಮ್ಮ ಸ್ನೇಹಿತರು ಎಲ್ಲರೂ, ನಮ್ಮ ಆತ್ಮೀಯರು ಎಲ್ಲ ಬಂದಿದ್ದಾರೆ ಈ ಅಂಗಡಿಗೆ ಶುಭ ಹಾರೈಸೋದಕ್ಕೆ. ಇವರೆಲ್ಲರಿಗೂ ನಾನು ನಮಸ್ಕಾರ ಹೇಳ್ತಾ, ದೇವರು ಭಗವಂತ ನಮಗೆ ಮತ್ತು ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಆಶೀರ್ವಾದ ಮತ್ತು ಎಲ್ಲವನ್ನು ಕೊಡಲಿ ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ನಂಬರ್ 420ನೇ ವಿವಿಧ ದೇಶ ಮಹಿಳಾ ಸಹಕಾರ ಸಂಘದಲ್ಲಿ ವಿಶೇಷ ಮಹಾಸಭೆ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ತಾಲೂಕು ಕಚೇರಿ ರಸ್ತೆಯಲ್ಲಿ ಸಾಗರ್ ಗ್ರಾಹಕ ಸೇವಾ ಕೇಂದ್ರವನ್ನು ಲೋಕಾರ್ಪಣೆಗೊಳಿಸಲಾಯಿತು. ಆಂಧ್ರದಲ್ಲಿ ಬಾಲಕನನ್ನ ಅಪಹರಿಸಿ ಪಾವಗಡದಲ್ಲಿ ಕೊಲೆ ಮಾಡಿರುವ ಘಟನೆ ವರದಿಯಾಗಿದೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವದನೆಗಳೊಂದಿಗೆ ಸುಪ್ರೀತಾ LN.